ಯಾರ್ಯಾರೆಲ್ಲ ಹೇಳ್ತಾರೆ, ಓ ನಿಮಗೆ ಒಂದು ಮಕ್ಕಳನ್ನ ನೋಡ್ಕೊಳಕ್ಕಾಗಲ್ಲ, ನಾವೆಲ್ಲ 10 ಜನನ ಹಡ್ತಿದ್ವಿ, 10 ಜನನ ನೋಡ್ಕೊಳ್ತೀವಿ, ನೀವು ಒಂದು ಮಕ್ಳು ನೋಡ್ಕೊಳ್ಳೋದಕ್ಕೆ ಹಿಂಗೆ ಆಡ್ತೀರಲ್ಲ ಅಮ್ಮ ಅಂತ ಡೈಲಾಗ್ ಹೊಡಿತಾರೆ. ಸೊ ಅವ್ರಿಗೋಸ್ಕರ ಈ ವಿಡಿಯೋ. ಓಕೆ, ಸೊ ಲೆಟ್ ಮಿ ಟೆಲ್ ಯು ಅ ಸ್ಮಾಲ್ ಸ್ಟೋರಿ. Yesterday, I slept only for 2 to 3 hours, that too with the interruption. Not one day stretch ನಾನು ಮಲಗಿಲ್ಲ. Okay, it's happening from several days, almost more than a month ಅಂತಾನೆ I would say. Okay, and ಇವತ್ತು ಬೆಳಿಗ್ಗೆ ನನ್ನ ಬಾಡಿ ಆಲ್ಮೋಸ್ಟ್ ಗೇವ್ ಅಪ್. ನಂಗೆ ಎದ್ದೊಳಕ್ಕೆ ಆಗ್ತಿರ್ಲಿಲ್ಲ. ಎವ್ರಿವೇರ್ ಬಾಡಿ ಪೇನ್ಸು, ಎವ್ರಿವೇರ್ ಐ ಆಮ್ ಫೀಲಿಂಗ್ ಎಂತ ಫೀವರಿಶ್ ಫೀಲು, ಮೈಯೆಲ್ಲ ಬಿಸಿ ಬಿಸಿ ಅನ್ನಿಸ್ತಿದೆ. ಸೊ ಐ ಥಾಟ್ ಓಕೆ, ಈಗ ವಿತ್ ದ ಬೇಬಿ ಯು ಕಾಂಟ್ ಟೇಕ್ ರೆಸ್ಟ್ ದ ವೇ ಯು ಯೂಸ್ ಟು ಟೇಕ್ ಇಟ್ ಬಿಫೋರ್. ನಾನೇನು ಮಾಡಿದೆ, ಓಕೆ ಬಿಡು ಮಧ್ಯಾಹ್ನ ಮಲ್ಕೊಳ್ಳೋಣ, ಅವನ ಜೊತೆನೆ ಮಲ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅವ್ನು ಯೂಶಲ್ ಅವನ ನಿದ್ದೆ ರೂಟೀನ್ ಏನಿದೆ, ನ್ಯಾಪ್ ಟೈಮ್ ಏನಿದೆ, ಅದೇ ಟೈಮ್ಗೆ ಅವನಿಗೆ ಮಲ್ಸ್ಕೋದಕ್ಕೆ ಟ್ರೈ ಮಾಡಿದೆ. ಫ್ರಮ್ 2:45 till 5 o'clock I have tried. ನನ್ನ ಬಾಡಿ ಇವನ್ ಎದ್ದು ಕುತ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ. ಐ ಮೀನ್ ದ್ಯಾಟ್ ಸಿಚುವೇಶನ್. ಓಕೆ, ಸೊ ಅವನನ್ನ ಮಲಗ್ಸೋದಕ್ಕೆ ಟ್ರೈ ಮಾಡ್ತಿದ್ದೀನಿ. ಅವ್ನು ಒಂದು ಸಲ ನಿನ್ನ ಕಣ್ಣು ಮುಚ್ಚಲಿಲ್ಲ. 5 ಗಂಟೆವರೆಗೂ ಲಿಟ್ರಲಿ ಎಲ್ಲ ಕಡೆಯಲ್ಲಿ ಬೆಡ್ಡಲ್ಲಿ ಆಟ ಆಡ್ತಾ ಇದ್ದಾನೆ. ಆ್ಯಂಡ್ ಅವನು ಮಲಗಲಿಲ್ಲ, ನನಗೂ ಮಲಗೋದಕ್ಕೆ ಬಿಡಲಿಲ್ಲ. ಐ ಹ್ಯಾವ್ ಎ ನೋ ಚಾಯ್ಸ್ ಬಿಕಾಸ್ ಐ ಡೋಂಟ್ ಹ್ಯಾವ್ ಎ ವಿಲೇಜ್ ಓವರ್ ಹಿಯರ್. ಆಯಿತಾ, ನೀವೆಲ್ಲ ಹಳೆ ಕಾಲದವರು ಮಾತಾಡ್ತಿರಲ್ಲ, ನಾವು 10 ಮಕ್ಕಳು ನೋಡಿದ್ದೀವಿ. ಎಕ್ಸ್ಕ್ಯೂಸ್ ಮೀ, ನೀವು 10 ಮಕ್ಕಳನ್ನ ನೋಡ್ಕೊಂಡಿರೋದು ಇಟ್ಸ್ ಬಿಕಾಸ್ ಯು ಹ್ಯಾಡ್ ಎ ವಿಲೇಜ್ ಓವರ್ ದೇರ್. ಆ್ಯಂಡ್ ನೀವಿದ್ದು ಚಿಕ್ಕ ಪುಟ್ಟ ಹಳ್ಳಿ, ಚಿಕ್ಕ ಪುಟ್ಟ ಸಿಟಿಲಿ. ಅಲ್ಲಿ ಮನೆ ತುಂಬ ಜನ ಇರ್ತಾ ಇದ್ರು. ಒನ್ ಥಿಂಗ್, ಅತ್ತೆ ಮಾವ ಅಜ್ಜಿ ತಾತ ಚಿಕ್ಕಪ್ಪ ಯಾರ್ಯಾರೋ ಒಂದು ಜಾಯಿಂಟ್ ಫ್ಯಾಮಿಲಿ ಇರೋದು, ಅಥವಾ ಇವೊಂದು ನ್ಯೂಕ್ಲಿಯರ್ ಫ್ಯಾಮಿಲಿ ಇದ್ರೂ ಹೇಳ್ತಿದ್ದೀನಿ, ನೈಬರ್ಸ್ ತುಂಬ ಫ್ರೆಂಡ್ಲಿ ಆಗಿರ್ತಾರೆ. ಆ್ಯಂಡ್ ಅವರು ಹಾಗೇನೆ ತೊಗೊಂಡು ಹೋದ್ರೂ ಕೂಡ ಬೇಬಿನ ವಿಲ್ ಗೆಟ್ ಆ್ಯಂಪಲ್ ಅಮೌಂಟ್ ಆಫ್ ಟೈಮ್ ಟು ರೆಸ್ಟ್. ಓಕೆ, ಅದೇ ನಾವುಗಳು ಇವಾಗ ವಿ ಹ್ಯಾವ್ ಮೂವ್ ಟು ದ ಬಿಗ್ ಸಿಟೀಸ್. ಇಲ್ಲಿ ಅಕ್ಕಪಕ್ಕದವರೇ ನಮ್ಮನ್ನು ನೋಡೋದು ಇಲ್ಲ, ಮಾತಾಡ್ಸೋದು ಇಲ್ಲ. ಮಾತಾಡ್ಸೋರು, ಇಂಟ್ರ್ಯಾಕ್ಟ್ ಮಾಡೋರು, ಸ್ವಲ್ಪ ಫ್ರೆಂಡ್ಲಿಯಾಗಿ ಇರೋರು ಸಿಗೋದು ತುಂಬ ಕಡಿಮೆ. ಸೊ ನಮಗೆ ಜ್ಞಾನನ ಕೊಡೋ ಬರ್ಕೊಂಡು ಮೈಂಡ್ ಯುವರ್ ಓನ್ ಬಿಸ್ನೆಸ್ ಆ್ಯಂಡ್ ನಮಗೆ ನಮ್ಮ ಕೆಲಸನ ಹೆಂಗೆ ಮಾಡೋದಕ್ಕಾಗುತ್ತೋ ಹಂಗೆ ಮಾಡೋಕ್ಕೆ ಬಿಡಿ. ವಿ ಆರ್ ಟ್ರೈಯಿಂಗ್ ಆರ್ ಬೆಸ್ಟ್.